ಅಬೌಟ್ ಹಿಜಾಬ್ ನೋಡಿ, ನಾನು ನಿಮಗೆ ಹೇಳ್ತೀನಿ, ಕೇಂದ್ರ ವಿದ್ಯಾಲಯದ್ದು ಸ್ವಲ್ಪ ನೀವು ಒಂದು ಆರ್ಟಿಕಲ್ ಮಾಡಿ ಹಾಕಿ. ಕೇಂದ್ರ ವಿದ್ಯಾಲಯದಲ್ಲಿ ಏನಿದೆ ಅದನ್ನೇ ನಾವು ಮಾಡಿರೋದು. ಇವರು ನೀಟನ್ನು ನುಣ್ಚ್ಕೊಳ್ಳೋಕ್ಕೆ 5 ಮಕ್ಕಳು ತೀರ್ಕೊಂಡು ಹೋದ್ರಲ್ಲ, ಧರ್ಮೇಂದ್ರ ಪ್ರಧಾನ್ ಇದ್ರ ಬಗ್ಗೆ 4-5 ದಿವಸ ಯಾಕೆ ಓಡೋಗಿದ್ರು? ಶಿಕ್ಷಣ ಸಚಿವ ನೀವೇನೇ ಪ್ರಶ್ನೆ ಕೊಡೋದಕ್ಕೂ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ. 3 ಎಕ್ಸಾಮ್ ಮಾಡಿದ್ದೀನಿ, ಒಂದು ಕೂಡ ಸೋರಿಕೆ ಆಗಿಲ್ಲ. ಅವ್ರಿಗೆ ಕಲ್ತಿಲ್ಲ ಅಂದರೆ ನನ್ನ ಹತ್ರ ಬರಲಿ, ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ದಬ್ಬಾಳಿಕೆ ಮಾಡೋದು ನಿಲ್ಲಿಸ್ಬೇಕಾಗತ್ತೆ. ಕೇಂದ್ರ ವಿದ್ಯಾಲಯಕ್ಕೊಂದು ರೂಲ್ಸು, ಮಹಾರಾಷ್ಟ್ರಕ್ಕೊಂದು ರೂಲ್ಸು, ಕರ್ನಾಟಕಕ್ಕೊಂದು ರೂಲ್ಸು. ಏಪ್ರಿಲ್ 24ನೇ ತಾರೀಕು ಶನಿವಾರ ತಾನೇ ತೆಗೆಸಿದ್ದು. ನಾನು ಶಿಕ್ಷಣ ಸಚಿವಾಗಿ ನಾನು ಸಮಾನತೆಯನ್ನು ಕೊಡಬೇಕಾ ಬೇಡವಾ? ಆ ಸಂದರ್ಭದಲ್ಲಿ ಬೇರೆಯವ್ರಿಗೂ ಕೊಡಬೇಕೋ ಬೇಡವೋ? ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಒಂದು ಸ್ವಲ್ಪ ಒಳಗಡೆ ಹೋಗಿ ನೋಡಿ, ನಿಮಗೆ ಉತ್ತರ ಸಿಗುತ್ತೆ. ಅಲ್ಲ, ಯಾರು ಏನು ಕೇಳಿರಲಿಲ್ಲ ಮುಸ್ಲಿಮ್ಸ್ ಧರ್ಮಗುರುಗಳು. ಮತ್ತು ಯಾಕೆ ಶಿಕ್ಷಣ ಇಲಾಖೆ ಅಲ್ಲ, ಶಿಕ್ಷಣ ಇಲಾಖೆಯಲ್ಲಿ ನಾವು ಕೇಳಿದಾಗಲೇ ಮಾಡಬೇಕು ಅಂತೇನಿಲ್ಲ. ಕೇಂದ್ರ ವಿದ್ಯಾಲಯ ಯಾರಾದ್ರು ಕೇಳಿದ್ರಾ? ಮಹಾರಾಷ್ಟ್ರದಲ್ಲಿ ಯಾರಾದರೂ ಕೇಳಿದ್ರಾ? ಈ BJP ಅವ್ರಿಗೆ ಅದು ಕಾಣಿಸೋದಿಲ್ವಾ? ಸ್ವಾರ್ಥಕ್ಕೆ ಮಾಡ್ತಾ ಇಲ್ವಾ? 25 ಲಕ್ಷ ಮಕ್ಕಳಲ್ಲಿ 96% ಹಿಂದೂಗಳು. ಇವ್ರಿಗೆಲ್ಲರಿಗೂ ಆ ಮಕ್ಕಳು ಕಾಲಡಿಗೆ ನುಸಕ್ಕೆ ಹೇಳಿ, ಆವಾಗ ಬುದ್ಧಿ ಬರುತ್ತೆ. ಯಾಕೆಂದರೆ ನೋಡಿ, ಯಾವಾಗಲೂ ಅಷ್ಟೇ ನಮ್ಮ ದೇಶದೊಳಗೆ ಸಂವಿಧಾನ ಪೀಠಿಕೆಯನ್ನು ಹೇಳ್ಕೊಡ್ತಕ್ಕಂಥ ಒಂದೇ ಒಂದು ಸರ್ಕಾರಿ ಶಾಲೆ, ಸರ್ಕಾರಿ ಸಂಸ್ಥೆ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವು. ಯಾಕೆಂದರೆ ಸಮಾನತೆಯನ್ನು ಕೊಡಬೇಕಂತ. ಹಿಜಾಬ್ ಅಂತ ಅವ್ರು ಕರಿಬೋದು, ಸಮಾನತೆ ಅಂತ ನಾನು ಕರಿತೀನಿ. ಅವ್ರಿಗೆ ಆ ಥರ ವಿಕೃತ ಮನಸ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಆ ಥರನೇ ಅವ್ರ ಥಿಂಕಿಂಗು. ಫಸ್ಟ್ ಕೇಂದ್ರೀಯ ವಿದ್ಯಾಲಯಕ್ಕೆ ಹೋಗಿ ಅವ್ರದ್ದೇನೈತಲ್ಲ ಅದನ್ನೆಲ್ಲ ಏನು ಶಾಲ್ ಕೊಡ್ತಕ್ಕಂಥ ಅದು ಮುಗಿಸ್ಕೊಂಡು ಬರಲಿ, ಆಮೇಲೆ ಮಾತಾಡ್ತೀನಿ. ನಿಮಿಷ, ನಮ್ಮ ಸರ್ಕಾರದಲ್ಲಿ ಪ್ರಣಾಳಿಕೆಯಲ್ಲಿ ಸಮಾನತೆಯನ್ನು ಕೊಡ್ತಕ್ಕಂಥದ್ದಿದೆ. ನಾನಿಲ್ಲಿ ಸಚಿವನಾಗಿ ಕೂತ್ಕೊಂಡಿದ್ದೀನಿ ಅಂದರೆ ಇದು ಮಾಡ್ತೀನಿ ಅಂತ. ಮಾಡೋದು ನನ್ನ ಕರ್ತವ್ಯ ಆಗುತ್ತೆ. ಇಲ್ಲಾಂದರೆ ಆ ವೋಟ್ ಹಾಕಿರ್ತಕ್ಕಂಥವನಿಗೆ ನಾನು ಅನ್ಯಾಯ ಮಾಡ್ದಂಗೆ ಆಗುತ್ತೆ. ನನ್ನ ಡ್ಯೂಟಿ ನಾನು ಮಾಡ್ತಾಯಿದ್ದೀನಿ. ಇವ್ರು ಕೆಟ್ಟ ಬುದ್ಧಿನ ಬಿಡಕ್ಕೆ ಅದು ರೂಲ್ಸಲ್ಲಿ ಇಲ್ಲ, ಕಾನೂನಿದೆ. ಕಾನೂನು ಫಸ್ಟ್ ಕೇಂದ್ರ ವಿದ್ಯಾಲಯಕ್ಕೆ ಹೋಗಿ ಹಾಕ್ಕೊಂಡು ಬರೋದು. ಮಾಡೋಕ್ಕಾಗಲ್ಲ. ನಾನು ಹೆಂಗೆ ಇರೋದೇ 46,000 ಶಾಲೆ, ನಾನು ಹೆಂಗೆ ಮುಚ್ಚಲಿ ನಾನು? ಸೊ ಇದನ್ನು ತಪ್ಪು ಗ್ರಹಿಕೆ ಬರಬೇಡ. ಆಮೇಲೆ ಈ ಥರ ಈಗ ವಿಧಾನಸೌಧದಲ್ಲೇ ನಾನು ಹೇಳಿದ್ದೀನಿ, ಇನ್ನು ಎಷ್ಟು ಕಡೆಗೆ ಹೋಯ್ಕೋಬೇಕು ನಾನು ಅಲ್ವಾ? KPS ಒಳ್ಳೇದು ಹೌದು ಅಲ್ವಾ? ಒಳ್ಳೇದಾ? ಮಾಡೋಣ. ನಿಮ್ಮೆಲ್ಲ ಸಹಕಾರ ಇರಲಿ, ಎಲ್ಲರೂ ಸರ್ಕಾರಿ ಶಾಲೆಗೆ ಸಿಗಲಿ. ಇಲ್ಲಪ್ಪ, ಏನು ಹಂಗೇನಿಲ್ಲ, ಹಿಂಗೆ ಭೇಟಿ ಮಾಡ್ತಾರೆ. ಇಲ್ಲ, ಯಾರು ಸುಮಾರಷ್ಟು ನನಗೆ ರೆಗ್ಯುಲರಾಗಿ ಕೊಡ್ತಾ ಇದ್ದಾರೆ ಐಡಿಯಾಸ್ ಎಲ್ಲ. ನಾವು ಇಲ್ಲ, ನನಗೆ ದೇವನೂರವ್ರಿಗೂ ಕೂಡ ಸರ್ ಅವ್ರಿಗೆ ಹುಷಾರಿರಲಿಲ್ಲ ಅಲ್ಲ, ಸೊ ನಾನು ಬರ್ತೀನಿ ಅಂತ ಹೇಳಿ ಫೋನಲ್ಲಿ ಮಾತಾಡಿದ್ದೆ. ಮೈಸೂರಿಗೆ ಬಂದಾಗ ಬರ್ತೀನಿ ಅಂಥೇಳಿ ಆ ನಿಟ್ಟಿನ ಮೇಲೆ ಬಂದಿರೋದು. ಎಲ್ಲರೂ ನೀವು ಈಗ ನೀವು ಪ್ರಶ್ನೆನ ಸಲಹೆಗಾಗಿ ನಾವು ಕನ್ವರ್ಟ್ ಮಾಡೋದು. ಬರ್ಗೂರು ರೆಗ್ಯುಲರಾಗಿ ಭೇಟಿ ಮಾಡ್ತೀನಿ. ನಾನು ಯಾವುದೇ ಫಂಕ್ಷನ್ ಇದ್ರೂ ಅವ್ರನ್ನೇ ಚೀಫ್ ಗೆಸ್ಟ್ ಮಾಡೋದು. ನಾನು ಈ ಶಿಕ್ಷಣ ಏನು ಶಿಕ್ಷಕರ ಒಂದು ಮೊನ್ನೆ ಇದು ಮಾಡಿದಾಗ ಅವರು ಇದನ್ನು ಮಾತನ್ನು ಅಲ್ಲಿ ಹೇಳಿದರು. ಬಟ್ ಮಕ್ಳನ್ನ ಕಳಿಸೋದು ನೀವು, ರಾಜ್ಯದ ಜನರು ನೀವು ಕಳಿಸಿ, ಐ ಆಮ್ ರೆಡಿ. ನಾನೇನು ಹಿಂದೆ ಹೋಗೋದೇ ಇಲ್ಲ. ಸರ್, ಈಗ ಇಷ್ಟೆಲ್ಲ ಸುಧಾರಣೆ ಶೈಕ್ಷಣಿಕ ಹಿನ್ನೆಲೆಯನ್ನು ಇಟ್ಕೊಂಡು ಟೀಕೆ ಮಾಡ್ತಾರೆ, ಫೇಲ್ ಆಗಿದ್ದಾರೆ ಅಂತಾರೆ. ಕೆಟ್ಟ ಬುದ್ಧಿ ನಮ್ಮ ದೇಶದಲ್ಲಿ ಇದ್ದಾರೆ, ಏನು ಮಾಡೋಕ್ಕಾಗತ್ತೆ? ಅದು ಮೋಸ್ಟ್ಲಿ ಅವ್ರು ಯಾರು ಅಂತೇಳಿ ನಿಮಗೆ ಗೊತ್ತಿದೆ. ಈಗ ನನ್ನ ಶೈಕ್ಷಣಿಕ ಹಿಂದೆ ಮಾಡೋರು ನರೇಂದ್ರ ಮೋದಿಯವ್ರದ್ದು ಒಂದು ಸತಿ ಅಟ್ಲೀಸ್ಟ್ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕೊಡೋಕ್ಕೆ ಹೇಳಿ ನರೇಂದ್ರ ಮೋದಿಯವ್ರದ್ದು. ನಂದು ನಾನು ಒರಿಜಿನಲ್ ಕೊಡ್ತೀನಿ. ಸರ್, ಈಗ ನೀವು ಶೈಕ್ಷಣಿಕವಾಗಿ ಅಲ್ಲಿಗೆ ಬಿಡೋಕೆ ಮೊಟಕಗೊಳಿಸೋಕೆ ಏನು ಕಾರಣ ಇರ್ಬೋದು ಸರ್? ಏನು PUCಗೆ ನೀವು ಬಿಟ್ರಿ ಅಂತ ಹೇಳ್ತಾರಲ್ಲ? ನಾ ಬಿಟ್ಟಿಲ್ಲ, PUC ಮುಗಿಸಿದೆ ನಾನು. ಮುಗಿಸಿ ನನಗೆ ಬೇರೆ ವ್ಯವಹಾರದ ಮೇಲೆ ಆಸೆ ಇತ್ತು. ಫಿಲಮ್ ಪ್ರೊಡ್ಯೂಸರ್ ಆದೆ. ದೇಶದಲ್ಲಿ ನಾನು ಅವಾರ್ಡ್ ತೊಗೊಂಡಿದ್ದೀನಿ, ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೀನಿ. ಆಕಾಶವಾಣಿ ಅಂತೇಳಿ ಒಳ್ಳೆ ಕಂಪ್ನಿ ಇದೆ. ಈ ರಾಜಕಾರಣಕ್ಕೆ ಬಂದಮೇಲೆ ಸ್ವಲ್ಪ ಆ ಕಡೆಗೆ ಸ್ವಲ್ಪ ಹಿಂದೆ ತಿರುಗಿ ನೋಡೋದು ಕಮ್ಮಿ ಆಗಿದೆ. ಈಗ ಮತ್ತೆ ಅದನ್ನ ಜಾಸ್ತಿ ಮಾಡಬೇಕು ಅಂತ ಆಸೆ ಇದೆ, ಅದು ಮಾಡ್ತಾಯಿದ್ದೀನಿ, ಏನು ತೊಂದರೆ ಏನಿಲ್ಲ. ಆಮೇಲೆ ನನ್ನ ಶಿಕ್ಷಣದ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ, ಯಾರು ಕನ್ನಡ ನನಗೆ ಹೇಳ್ಕೊಟ್ರಲ್ಲ ಆ ಮೇಸ್ಟ್ರನ್ನ ಹುಡ್ಕೊಬರ್ರಿ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ.